ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಕುದುರೆಮುಖನಲ್ಲಿದ್ದೀವಿ. ಲಾಸ್ಟ್ ಇಯರ್ ನಾನು ನೇತ್ರಾವತಿ ಟ್ರೆಕ್ ಮಾಡಿದ್ದೆ. ಸೊ ಇವತ್ತು ಕುದುರೆಮುಖ ಟ್ರೆಕ್ಕಿಂಗ್ ಹೋಗ್ತಿದೀವಿ. ನೀವು ನೋಡ್ಬೋದು ನಾನು ಸ್ಟೇ ಆಗಿದ್ದಂತ ಹೋಮ್ ಸ್ಟೇ ಏನಿದೆ ಕಳಸಾದಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಸ್ಟೇ ಆಗಿದ್ವಿ. ನಿನ್ನೆನೆ ಬಂದು ಸ್ವಲ್ಪ ಪ್ಲೇಸ್ ನ ನೋಡಿ ಇವತ್ತು ನಾವು ಕುದುರೆಮುಖ ಟ್ರೆಕ್ ಹೋಗ್ತಿದೀವಿ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ವಿಡಿಯೋನಲ್ಲಿ ಯಾವ ರೀತಿಯಾಗಿ ಕುದುರೆಮುಖ ಟ್ರೆಕ್ಕಿಂಗ್ ಇತ್ತು ಅಂತ ಹೇಳಿ. ಮಳೆ ಏನು ಅಷ್ಟೊಂದು ನಿನ್ನೆ ಡೇ ಫುಲ್ ಇರ್ಲಿಲ್ಲ, ಬಟ್ ಬೆಳಿಗ್ಗೆ ಮಳೆ ಇದೆ ಅಂಡ್ ತುಂಬಾನೇ ಕ್ಲೌಡ್ ಇದೆ, ನಿಮ್ಗೆ ಕಾಣಿಸೋದಿಲ್ಲ. ಎಲ್ಲ ರೆಡಿ ಆಗಿದ್ದಾರೆ. ಈಗ ಆಲ್ರೆಡಿ ಒಂದು 6:45 ಆಗ್ತಾ ಬಂತು ಅನ್ಕೋತೀನಿ. ಒಟ್ಟು 7:30 ನಾವು ಎಂಟರ್ ಆಗ್ತೀವಿ. ನಮ್ಮ ಪ್ಲಾನ್ ಪ್ರಕಾರ ನಾವು ಅರೌಂಡ್ 3 ಅಥವಾ 4 ಮುಗಿಸ್ಬೇಕು ಅನ್ನೋದಿದೆ. ಯಾಕಂದ್ರೆ ರಿಟರ್ನ್ ಮತ್ತೆ ನಾವು ಹಾವೇರಿಗೆ ಹೋಗಿ ಅಲ್ಲಿಂದ ಬೆಂಗಳೂರು ಹೋಗ್ಬೇಕು. ಸೊ ಹಾಗಾಗಿ ನೋಡೋಣ, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಪ್ರೊಸೀಜರ್ಸ್ ಇದಾವೆ. ನಾವು ಆಲ್ರೆಡಿ ಒಂದು 4-5 ಡೇಸ್ ಬಿಫೋರ್ ಬುಕ್ ಮಾಡಿದ್ವಿ ಆನ್ಲೈನ್ ಬುಕಿಂಗ್ಸ್ ಯಾವ ರೀತಿ ಇರುತ್ತೆ, ಬೇಸಿಕ್ ಡೀಟೇಲ್ಸ್ ಕೊಡ್ತೀನಿ. ಮತ್ತೆ ಇದು ಕಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ಸೊ ನಾವೀಗ ಹೋಮ್ ಸ್ಟೇ ಇಂದ ಟಿಫನ್ ಮುಗಿಸ್ಕೊಂಡು ಹೊರಡ್ತಿದೀವಿ. ನೀವು ನೋಡ್ಬೋದು ರಂಜಿತಾ, ನವೀನ್ ಬಾರ್ಕಿ ಅವ್ರು ನಿಂತ್ಕೊಂಡಿದ್ದಾರೆ ಇಲ್ಲೇನೆ. ಅಂಡ್ ನಮ್ಗೋಸ್ಕರ ಆಲ್ರೆಡಿ ಗಾಡಿ ಬಂದಿದೆ. ಇಲ್ಲಿಂದ 11 ಕಿಲೋಮೀಟರ್ಸ್ ಆಗುತ್ತೆ ಟ್ರೆಕ್ ಕ್ಯಾಂಪ್ಗೆ. ಸೊ ಅಲ್ಲಿ ಹೋಗಿ ಡಾಕ್ಯುಮೆಂಟೇಶನ್ ನ ಮುಗಿಸ್ಕೊಂಡು ಎಂಟರ್ ಆಗ್ಬೇಕು. ರೆಸಾರ್ಟ್ ಹೋಮ್ ಸ್ಟೇ ಎಷ್ಟೆಷ್ಟು ಆಯ್ತು ಏನು ಅಂತ ಹೇಳಿ ನಾನು ನಿಮ್ಗೆ ಆನ್ ದ ವೇ ಹೇಳ್ತೀನಿ. ಬನ್ನಿ. ಈಗ ನಾವು ಫಾರೆಸ್ಟ್ ಚೆಕ್ ಪಾಯಿಂಟ್ ಅಲ್ಲಿ ಇದೀವಿ. ಅಂಡ್ ಇಲ್ಲಿಂದ ಆಲ್ಮೋಸ್ಟ್ ಅಪ್ ಅಂಡ್ ಡೌನ್ ನಮ್ಗೊಂದು 11 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಆಯ್ತು, ಬಂದಿದಾರೆಲ್ಲ. ಕಮ್ ಆನ್. ರೆಡಿನಾ? ಸೊ ನಾವು ಟೋಟಲ್ ಆಗಿ 9 ಮೆಂಬರ್ಸ್ ಇದೀವಿ. ನೋಡ್ಬೋದು ನೀವು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. 1 ಕಿಲೋಮೀಟರ್ ಹಿಂದೆ ಇದಾರೆ ಆಲ್ರೆಡಿ ಎನರ್ಜೆಟಿಕ್ ಪೀಪಲ್ಸ್ ಎಲ್ಲ. ಇವ್ರೊಬ್ರು ಅದ್ರೊಳಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಪ್ರೊಫೆಷನಲ್. ಉಳ್ದವ್ರೆಲ್ಲ ಹಂಗೆ ಸುಮ್ನೆ ಬಂದಿದಾರ ಅಷ್ಟೇ. ಹತ್ತು ಜನಕ್ಕೆ ಒಬ್ರು. ಅಲ್ಲಿಗೆ 10 ಜನಕ್ಕೆ ಅಂದ್ರೆ 20 ಜನಕ್ಕೆ ಒಬ್ರು ಹಾಕ್ತಾರೆ. ಹಾ, ಓಕೆ. ನಮ್ ಟ್ರೆಕ್ ಸ್ಟಾರ್ಟ್ ಆಗಿದೆ. ಸೊ ನೀವು ಮ್ಯಾಂಡೇಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಗೈಡ್ ತಗೋಬೇಕು. ಲಾಸ್ಟ್ ಇಯರ್ ಎಲ್ಲ ಕೆಳಗಡೆಯಿಂದಾನೆ ಕರ್ಕೊಂಡ್ ಬರ್ಬೋದಾಗಿತ್ತು, ಬಟ್ ಈ ಸರಿ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅಂದ್ರೆ ಸೀರಿಯಲ್ ವೈಸ್ ಅವರೇ ಅಲಾಟ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೆ ಒಬ್ರು ಗೈಡ್ನ. ಸೊ ಆಲ್ಮೋಸ್ಟ್ ಇಲ್ಲೇ ಲೋಕಲ್ ಇದ್ದವರು, ಈ ಪ್ಲೇಸಸ್ ಬಗ್ಗೆ ಗೊತ್ತಿದ್ದವ್ರೆ ಗೈಡ್ ಮಾಡ್ತಾರೆ. ನಮ್ಮ ಜೊತೆಗಿದ್ದಾರೆ ಅಂಕಲ್. ಏನ್ ಹೆಸರು ನಿಮ್ದು? ನೋಡಿ, ಗಂಗಾ ಅಂತ ಹೇಳಿ ಬಾರಿ ಫೇಮಸ್ ಅವ್ರು ಇಲ್ಲಿ. ಓಕೆ, ಸೊ ಬಾರಿ ಎನರ್ಜೆಟಿಕ್ ಇದಾರೆ. ಮುಂದೆ ಅವರೇ ಹೋಗ್ತಿದಾರೆ ಈಗ. ಸೊ ಲೆಟ್ಸ್, ಈಗ ಸ್ಟಾರ್ಟ್ ಮಾಡಿದೀವಿ. ಬಾರಿ ಆಕ್ಟಿವ್ ಆಗಿದ್ದಾರೆ ಎಲ್ಲ. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಸೊ ಎಲ್ಲೂ ನಾವು ಒಂದು ಆಲ್ಮೋಸ್ಟ್ 1 ಅವರ್ ಎಲ್ಲೂ ನಿಲ್ಲೋ ಪ್ಲಾನ್ ಇಲ್ಲ. 1 ಅವರ್ 1.5 ಅವರ್ ನಿಲ್ಲಲ್ಲ ಎಲ್ಲೂ. ಸುಸ್ತಾದ್ರೂ ಪರವಾಗಿಲ್ಲ, ಎಲ್ಲರನ್ನೂ ಬೇಗ ಬೇಗ ಕರ್ಕೊಂಡು ಹೋಗೋದೇನೆ. ಬೇಕಾದ್ರೆ ಟಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ನಿಂತ್ಕೊಳ್ಳಿ ಅಂತ. ಓಕೆ, ಕಮ. ಬರೋವಾಗ ಒಂದು ಸ್ವಲ್ಪ ಹುಷಾರಾಗಿ ಬನ್ನಿ. ನೋಡಿ, ಈ ಥರ ವಾಕ್ ಪಾತ್ ಇದೆ, ಬಟ್ ನೋಡಿ ಪಕ್ಕದಲ್ಲೇ ಈ ಥರ ತುಂಬಾನೇ ಕಡುವಾದಂಥ ಪ್ಲೇಸ್ ಇದ್ದಾವೆ. ಬಟ್ ನಿಮಗೆ ಮೊಬೈಲಲ್ಲಿ ನೋಡುವಾಗ ಅಷ್ಟು ಡೇಂಜರಸ್ ಅನ್ಸದೇ ಇರ್ಬೋದು. ಆಕ್ಚುಯಲ್ ಆಗಿ ನೋಡಿದಾಗ ಒಂಥರ ಅಡ್ವೆಂಚರ್ ಆಗಿ ಇರುತ್ತೆ, ಮತ್ತೆ ಒಂದು ಸ್ವಲ್ಪ ಡೇಂಜರ್. ಇದು ತುಂಬಾ ಸ್ಲಿಪ್ಪಿ ಆಗಿದೆ ಜಾಗ. ಮೈಕ್ ಆಫ್ ಆಯ್ತು ನಿಂದು. ಓಕೆ, ಸೊ ಅಲ್ಲಲ್ಲಿ ನಿಮ್ಗೆ ಈ ತರ ಮಳೆಗಾಲದಲ್ಲಿ ಬಂದಾಗ ನೀರು ಸಿಗುತ್ತೆ. ನೀರೇನಾದ್ರೂ ತುಂಬಿಕೊಳ್ಳೋರಿದ್ರು ಈ ತರ ಇದ್ದಲ್ಲೆಲ್ಲ ತುಂಬ್ಕೋಬಹುದು. ಆಲ್ಮೋಸ್ಟ್ ಎಲ್ಲ ಕಡೆ ನೀರು ಸಿಗುತ್ತಂತೆ. ಸಾರ್ಗದೇರಿ ಹಳ್ಳ.
ಓಕೆ ಇಲ್ಲೇ ಹಿಂಗ ಇಲ್ಲೇ 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 ಹೋಗ್ಬೋದು ಬರ್ರಿ ಶಾರ್ಟ್ ಕಟ್ ಕಮಾನ್ ಹತ್ತು ನನ್ನಿ ಹತ್ತು ಬನ್ನಿ ನಮ್ ಜೊತೆಗಿರೋ ಗೈಡ್ ನಮ್ನ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೋಗ್ತಿದ್ದಾರೆ. ಆದ್ರೂ ನಮ್ ಬ್ಯಾಚ್ ಬಾರಿ ಎನರ್ಜೆಟಿಕ್ ಬ್ಯಾಚ್ ಇದು. ಇನ್ನೊಂದು ಅರ್ಧ ಗಂಟೆ ಒಳಗೆ ಗೊತ್ತಾಗತ್ತೆ ಎಷ್ಟು ಎನರ್ಜೆಟಿಕ್ ಅಂತ ಹೇಳಿ. The one most important thing in this truck is it's gonna be 24 kilometers up and down. One stretch it will be 11 kilometers. So we are very much excited. These people are very lazy. They will come very slow. That's why we are going very fast. And so you're gonna see a wonderful views. Come over there. No, which from half of the video is gonna be in English. So don't mind Kannada audience. If you want to watch a Kannada, I will put one more link for it. So just go and watch it. Okay? ಸ್ಟಾರ್ಟಿಂಗ್ ಅಲ್ಲಿ ಒಂದು 100-200 ಮೀಟರ್ಸ್ ಅಪ್ ಇತ್ತು ಅಷ್ಟೇನೆ. ಅದಾದ್ಮೇಲೆ ಸ್ವಲ್ಪ ಜಾಗ ಕೊಡಿ ಬೇಗ ಹೋಗೋರಿಗೆ, ಸ್ವಲ್ಪ ಸೈಡ್ ಆಗಿ. ಓಕೆ, ಸೊ ದೊಡ್ಡ ಬ್ಯಾಚ್ ಇದು ಆಕ್ಚುಲಿ. ಇಟ್ಸ್ ಗೋನಾ ಬಿ ವರ್ತ್. ಸೊ ಜಾರ್ತದ ಕಾಲು, ಹುಷಾರಾಗಿರಿ. ಸಿ ಗೈಸ್, ದಿಸ್ ಇಸ್ ವಂಡರ್ಫುಲ್ ಟ್ರೀ ಹಿಯರ್. ನೋಡ್ಬೋದು, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಲಾಸ್ಟ್ ಟೈಮ್ ನೇತ್ರಾವತಿ ಹೋದಾಗ ನನ್ಗೆ ಅದು ತುಂಬಾ ಇಷ್ಟ ಆಗಿತ್ತು. ಆಮೇಲೆ ನಾನು ಫಸ್ಟ್ ಟ್ರಕ್ ನೇತ್ರಾವತಿ, ಅದಾದ್ಮೇಲೆ ನಾನು ಕುದುರೆಮುಖ ಬರ್ತಿರೋದು. ಬಟ್ ಇಟ್ಸ್ ಗೋನಾ ಬಿ ಅ ವಂಡರ್ಫುಲ್ ಟ್ರಕ್. ಸೊ ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಜೊತೆಗಿದ್ದವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಬಟ್ ಎಲ್ಲರೂ ಲೇಜಿ. ಅದ್ರಲ್ಲಿ ಇವ್ರು ಮೊದಲೇ. ಓಕೆ, ಸೊ ಚೆನ್ನಾಗಿದೆ. ಬನ್ನಿ ಬೇಗ ಅಭಿ ಕಡೆ ನನ್ನ ಫೋನ್ ನಡೀರಿ ಮುಂದೆ ನಡೀರಿ ಬೇಗ. ಫಸ್ಟ್ ಟ್ರಕ್ಕಿಂಗ್ ಒಳಗೆ ಮಾಡ್ಬೇಕಾಗಿರೋ ಫಸ್ಟ್ ರೂಲ್ ಏನಂದ್ರೆ ಜಾಸ್ತಿ ನಿಂತ್ಕೊಳ್ಳೋ ಹಾಗಿಲ್ಲ. ನಾನು ಯಾವಾಗ ಟ್ರಕ್ ಮಾಡಿದಾಗ್ಲೂ ಮಧ್ಯೆ ಎಲ್ಲೂ ಬ್ರೇಕ್ ತಗೊಳಲ್ಲ, ನಿಂತ್ಕೊಳ್ಳಲ್ಲ. ಆಲ್ಮೋಸ್ಟ್ ಹೋಗ್ತಾ ಇರ್ಬೇಕು ಸುಮ್ಮನೆ. ಹೆಂಗ್ ಹೋಗ್ತಿರ್ಬೇಕಂದ್ರೆ ಹೋಗ್ತಾ ಇರ್ಬೇಕು, ಹಂಗೆ ಸುಮ್ಮನೆ ಹೋಗ್ತಾ ಇರ್ಬೇಕು. ಅದೇ ಟ್ರಕ್ಕು. ಓಕೆ, you can see this place actually. So it's very wonderful place. ಅಂಡ್ ಕೆಳಗಡೆ ನೀರ್ ಹರಿತಾ ಇದೆ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಗೆ ಉದ್ದ ಕೇಳಿಸ್ತಿರುತ್ತೆ, ನೀರ್ ಸೌಂಡ್ ಕೇಳಿಸ್ತಿರುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದು ಏನಿದೇನೋ ಏನೋ ಮುಂದೆ ಅಂತ ಹೇಳಿ. ಕೂಗ್ಬೇಡಿ. ಕೆಳಗಡೆ ಏನೋ ಇದೆ, ನೋಡ್ಕೊಂಡ್ ಬನ್ನಿ. ಸ್ವಲ್ಪ ಸ್ಟ್ಯಾಂಡ್ ಮುಂದೆ ಮಾಡ್ತೀನಿ. ಓಕೆ, ಇಫ್ ಯು ಕ್ಯಾನ್ ಸಿ ದಿಸ್ ಇಸ್ ಕಾಲ್ಡ್ ಹೆವೆನ್. ನೋಡಿಲ್ ಸುಣ್ಣ ನೋಡಿ, 1 ಕಿಲೋಮೀಟರ್ ನಡೆದ್ಮೇಲೆ ನಮ್ಗೆ ಈ ತರ ಒಂದ್ ಸಣ್ಣ ಜರಿ ಬರುತ್ತೆ. ಇಲ್ಲಿ ಹಿಡ್ಕೊಂಡು ಹೋಗಕ್ ಹಗ್ಗ ಬೇರೆ ಇದೆ. ಏನಂದ್ರೆ ಇದು ಒಂದ್ ಸ್ವಲ್ಪ ಮಳೆಗಾಲದಲ್ಲೆಲ್ಲ ಇಲ್ಲಿವರೆಗೂ ನೀರುತ್ತಂತೆ, ಸೊಂಟದವರೆಗೂ ಹೇಳ್ತಾರೆ. ಬಟ್ ನಾನಂತೂ ಯಾವ ವಿಡಿಯೋನಲ್ಲೂ ಇರ್ಲಿಲ್ಲ. ಸೊ ನಾನು ತುಂಬಾ ವಿಡಿಯೋ ನೋಡಿನೇ ಪ್ಲಾನ್ ಮಾಡಿದ್ದು. ಸೊ ತುಂಬಾ ಹುಷಾರಾಗಿ ಹೋಗಿ. ಆದಷ್ಟು ಶೂಗಳನ್ನ ಹಸಿ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಇಲ್ಲಿಗೆ ಮುಗೀತಿ ಈ ಪ್ಲೇಸ್. ಓಕೆ, ಸಿ ದಿಸ್ ಗುಡ್. ಓಕೆ, ಕಮ್ ನಡೀರಿ ಬೇಗ ನಡೀರಿ. ನಾವು ನಮ್ ಗೈಡ್ಗೆ ತುಂಬಾನೇ ಜಾಗ ಗೊತ್ತಿದಾವೆ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ನಾನು ಫಾಲೋ ಮಾಡ್ತೀನಿ. ಅಂಡ್ ಕುದುರೆಮುಖ ತುಂಬಾ ಕೇಳಿದ್ದೆ ನಾನು. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹೋದಾಗ ಒಂದ್ ನಿಮಿಷ ಕ್ಯಾಮ್ರಾ ಕ್ಲೀನ್ ಮಾಡ್ತೀನಿ ಒಂದ್ ಸ್ವಲ್ಪ. ಎಸ್, ನಾವು ಕೇಳಿದ್ದೆ. ಬಟ್ ಇಟ್ಸ್ ಆಕ್ಚುಲಿ ಗುಡ್. ಆಕ್ಚುಲಿ ಫಾಸ್ಟ್ ಹೋಗ್ಬೇಕು, ಹಂಗ ಸುಸ್ತಾದವ್ರ ತರ ನಿತ್ಕೋಬಾರ್ದು. ಬೇಗ ಕೊಡ್ಕೈ ಕೊಡ್ಬೇಕ. ನಡಿ ಬಾ.
ನಡಿ ಬೇಗ ಬೇಗ. ಆಗಿದೆ. ಬೇಗ ಅಂದ್ರೆ ಮುಂದೆ ಕಳ್ಸ್ಬಿಡ್ತಾವ ತೇಜು. ನೀವರ ಹೋಗ್ರಿ ಅಂತ ಹಂಗಲ್ಲ, ಬೇಗ ಹೋಗೋಣ ಅನ್ಕೊಳಲ್ಲಕ್ಕಿ ಹೇಳಿದ್ದಕ್ಕ. ಬೇಗ ಅಂದ್ರ ನಡ್ರಿ ನೀವು ಬೇಗ ಅಂತ. ಇರಲ್ಲ. ಸಿ ಯಾವ ಪ್ಲೇಸಲ್ಲಿ ಅರ್ಜೆಂಟ್ ಮಾಡ್ತಿರಲ್ಲ ಗೊತ್ತಿಲ್ಲ. ಬೇಗ ಬೇಗ ಬನ್ನಿ ಅಂಥೇಳಿ ಇಲ್ಲಿ ಅರ್ಜೆಂಟ್ ಮಾಡಲೇಬೇಕು. ಯಾಕಂದರೆ ನಾವೆಷ್ಟು ಗ್ಯಾಪ್ ತೊಗೋತೀವಿ ಅಷ್ಟು ನಮಗೆ ಸುಸ್ತಾಗ್ತಾ ಹೋಗುತ್ತೆ. ಎಷ್ಟು ಗ್ಯಾಪ್ ತೊಗೋತೀವಿ ಅಷ್ಟು ನಿಮ್ಮ ಕಾಲು ಪೇನ್ಗಳು ನಿಮಗೆ ರೆಕಗ್ನೈಸ್ ಆಗ್ತಾ ಬರ್ತವೆ. ಸೊ ನೀವು ಎಷ್ಟು ಗ್ಯಾಪ್ ತೊಗೋತೀರ ಅಷ್ಟು ನಿಮಗೆ ಕಾಲು ಪೇನು ರೆಕಗ್ನೈಸ್ ಆಗುತ್ತೆ. ಹಂಗಾಗಿ ನೀವು ಗ್ಯಾಪ್ ತೊಗೊಳ್ಳೋ ಆಗಿಲ್ಲ. ಈಗ ಓಡ್ಬಾಡ್ರಿ, ಕಾಲ್ ಜಾರ್ದಾವು. ಅದ್ರಾಗ ಬೇಗ ಬೇಗ ಬರ್ರಿ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು, ನೆಕ್ಸ್ಟ್ ಟೈಮ್ ಅಲ್ಲ ಈಗಲೇ ಪ್ಲಾನ್ ಮಾಡಿ, ನೆಕ್ಸ್ಟ್ ಟೈಮ್ ಅಂತ ಹೋದ್ರೆ ಹಂಗೆ ಹೋಗತ್ತದು. ಅದಿಲ್ಲ ಸುಣ್ಣ. ಸೊ ನೆಕ್ಸ್ಟ್ ಟೈಮ್ ಅಂತ ವೇಟ್ ಮಾಡಬೇಡಿ. ನಿಮ್ಮ ಜೊತೆಗೆ ಫೋಟೋ ತಕ್ಕೋಬೇಕು ಅಂತ ಬಂದವ್ರು ಇದ್ರು ಅಂದರೆ ಆದಷ್ಟು ನೀವು ಬೇಗನೆ ಕರ್ಕೊಂಡೋಗಿ ಅವ್ರನ್ನ. ಯಾಕಂದ್ರೆ ಮಧ್ಯೆ ಮಧ್ಯೆ ಹೆಜ್ಜೆ ಹೆಜ್ಜೆಗೂ ಫೋಟೋ ಅಲ್ಲೇ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಫೋಟೋ ತಗೋತಾರೆ. ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಫೋಟೋ ತಗೋತಾರೆ. ಆ ಥರನೇ ಇದು ಪ್ಲೇಸ್. ಮತ್ತು ಇನ್ನೊಂದು ನಾನು ನಿಮ್ಗೆ ಎಷ್ಟೇ ಹೇಳಿದ್ರು ಈ ಮೊಬೈಲಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾವ ರೀತಿ ಇದೆ ಅಂಥೇಳಿ. ಡೈರೆಕ್ಟಾಗಿ ನೋಡಿದಾಗಲೇ ಗೊತ್ತಾಗೋದು. ಸೊ ಕ್ಯಾಮ್ರಾನಲ್ಲಿ ಅಷ್ಟು ರೆಕಗ್ನೈಸ್ ಆಗಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ಅನ್ಸಂಥದ್ದು ಏನಿದೆ, ಜಸ್ಟ್ ಕಾಡು ಗ್ರೀನ್ ಅಂತ ಅನಿಸ್ಬೋದು. ಬಟ್ ಹಂಗಲ್ಲ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು ಪ್ಲೇಸ್. ಮೊದಲು ನೀವು ಸಡನ್ನಾಗಿಯೇ ಕುದುರೆಮುಖ ಪ್ಲ್ಯಾನ್ ಮಾಡಬೇಡಿ. ಮೊದಲು ನೀವು ಬೇರೆ ಬೇರೆ ಭಾಳ ಇದ್ದಾವೆ 6-7 ಕಿಲೋಮೀಟರ್ ಡಿಸ್ಟೆನ್ಸ್ದು, ಅದು ಮಾಡಿ. ಅದಾದಮೇಲೆ ಇದು ಅಪ್ ಆ್ಯಂಡ್ ಡೌನ್ 20-21 ಅಂತ ಹೇಳ್ತಾರೆ. ಸೊ 18 ಆಗುತ್ತಾ ಎಕ್ಸಾಕ್ಟ್. ಫಾರೆಸ್ಟ್ ಏನು ಚೆಕ್ ಪಾಯಿಂಟ್ ಇತ್ತಲ್ಲ ಅಲ್ಲಿಂದ 18 ಕಿಲೋಮೀಟರ್ಸ್. ಸೊ ಇದನ್ನ ನೀವು ಲಾಸ್ಟಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬೇಕಂದ್ರೆ ಇದಕ್ಕಿಂತ ದೊಡ್ಡದು ಬೇಕಂದರೆ ಕರ್ನಾಟಕದಲ್ಲಿ ಆಬ್ವಿಯಸ್ಲಿ ಕುಮಾರ ಪರ್ವತ, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಕಾಣಿಸುತ್ತಲ್ಲ ಅದು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ನಾವು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇದೆ. ಈ ವರ್ಷ ಹೋಗಲ್ಲ. ಈ ವರ್ಷ ನಾವು ಬೇರೆ ಯಾವುದಾದ್ರೂ ಇನ್ನೊಂದು ಟ್ರಕ್ ನೋಡ್ತೀವಿ ಸಾಧ್ಯ ಆದರೆ. ಬಟ್ ಇದು ಚೆನ್ನಾಗಿದೆ. ಸೊ ಈ ಸರಿ ಟ್ರಕ್ಕಲ್ಲಿ ನಮ್ಮ ಜೊತೆ ತುಂಬ ಜನ ಫಸ್ಟ್ ಟೈಮ್ ಟ್ರಕ್ ಮಾಡೋರು ಇದ್ದಾರೆ. ಅವ್ರ ಒಪಿನಿಯನ್ ಕೇಳ್ತಾ ಹೋಗೋಣ. ಸುನಾ, ನಿನ್ನ ಒಪಿನಿಯನ್ ಹೆಂಗೈತಿ ಇಲ್ಲಿವರೆಗೂ ಆಸ್ ಆಫ್ ನಾವು? ನಂದು ಫಸ್ಟ್ ಟೈಮೇ, ಲೈಫಲ್ಲೇ ಫಸ್ಟ್ ಟೈಮ್ ಆಕ್ಚುಲಿ. ಬಟ್ ಚೆನ್ನಾಗೈತೆ. ಒಂದ್ ಸ್ವಲ್ಪ ಅಲ್ಲಿ ಅಪ್ ಇತ್ತಲ್ಲ, ಅಲ್ಲಿ ತುಂಬಾ ಕಷ್ಟ ಅನಿಸ್ತು. ಬಟ್ ಇವಾಗ ಬೆಟರ್. ಅದು ನಾನು ಏನ್ ಅನ್ಕೊಂಡೆ, ಅದ್ ಹಂಗೇನೆ ಹಿಂಗ ಐತೇನಪ್ಪ. ನಿನ್ನೆ ಬೇರೆ ನೀ ಹೆದರ್ಸ್ಬಿಟ್ಟಿದ್ದಲ್ಲ, ಹಿಂಗ ಐತಿ ಅಪ್ಪ ಐತಿ ಇದು ಅಂತ ಹೆದರ್ಕೊಂಡು ಏನಾಯ್ತಪ್ಪ ಮುಂದೆ ಅನ್ಕೊಂಡೆ. ಬಟ್ ಇಟ್ಸ್ ಓಕೆ, ಹೋಗ್ಬೋದು. ಇದು ಚೆನ್ನಾಗೈತೆ ಓಕೆ ಅಷ್ಟೇ. ಬೆಳಗಾವಿ ಡಾಕ್ಟರ್ಗೆ ಏನು ಅನಿಸ್ತು ಅಂತ ಕೇಳೋಣ. ಅಂಕಿತಾ ಅವರೇ, ಕಷ್ಟ ಆಯ್ತು. ಓಕೆ, ಪರವಾಗಿಲ್ಲ, ಮುಂದ್ ಗೊತ್ತಿಲ್ಲ, ಕಾದು ನೋಡೋಣ. ಆಮೇಲೆ ಹೊಳ್ ಬಂದ್ರೆ ಸಾಕು ಅಷ್ಟೇ. ಹೋಗಿದ್ದಾರೆ ತಾನು ಅವರು ಪ್ರೇ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ದೇವ್ರ ಹತ್ರ. ಏನೋ ಅಂದ್ರೆ ಹೊಳ್ ಬಂದ್ರೆ ಸಾಕು. ತನುಜಾ ಮಲ್ಲೂರ್ ಅವ್ರೆ, ಹೇಳಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ. ಮೈಕ್ ಇಲ್ಲ ಅವ್ರ ಹತ್ರ ಹೋಗ್ಬೇಕು ನೀವು. ಹೌದು, ನಾನು ಮುಂದೆ ಬರ್ಬೇಕಿರು. ಓಕೆ ಇರಿ. ಸೊ ಎಷ್ಟೋ ಜನದ ಹತ್ರ ಮೈಕ್ ಇಲ್ಲ. ಈಗ ಹೇಳಿ. ಫಸ್ಟ್ ಟೈಮ್ ಬಂದಿದ್ದು ಟ್ರೆಕ್ಕಿಂಗ್ಗೆ, ತುಂಬಾ ಚೆನ್ನಾಗಿದೆ. ನಿಮ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಕಾಲ್ ಜಾರತ್ತಿಲ್ಲ ಅಭಿ, ಕಾಲ್ ಜಾರತ್ ಹುಷಾರು. ಫನ್ನಿ ಆಗಿದೆ. ಅಭಿ ಎಲ್ಲಿ ಹೆಜ್ಜೆ ಇಟ್ಟಿರ್ತಾರ ಅಲ್ಲೇ ಇಡು, ನೀ ಹೊಸದಾಗಿ ಇಡಕ್ ಹೋಗ್ಬೇಡ. ಅವೇ ಜರಿ ಇದಾವ್ ನೋಡಿ ಫ್ಯಾನ್ಸ್ ಅವರೆಲ್ಲ ಆಕ್ಚುಲಿ. ಓಕೆ, ನಿಮ್ಗೆ ಏನ್ ಅನಿಸ್ತು ಮುರಳಿ ಅವ್ರಿಗೆ? ಇಲ್ಲಿವರೆಗೂ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದು. ನೀವು ಫಸ್ಟ್ ಟೈಮ್? ಇನ್ನೇ ಮಾಡಿಲ್ವ ನೀವು? ಇನ್ನ ಮಾಡಿಲ್ಲ. ತುಮಕೂರಲ್ಲಿ ಯಾವ್ದಾವ್ದೋ ಸುಮ್ನೆ ಹತ್ತಿದ್ವಿ.
ಜೋಶಲ್ಲಿ ಬಂದಿದೀವಿ, ನೋಡೋಣ ವಾಪಸ್ ಈಗ ತುಮಕೂರಲ್ಲಿ ಮಿನಿಮಮ್ ಎಷ್ಟು ಟ್ರಕ್ ಮಾಡ್ತಿದ್ರಿ? ಅಪ್ ಅಂಡ್ ಡೌನ್ ಎಷ್ಟು ಆಗ್ತಿತ್ತು ಅದು? ಅಂದ್ರೆ ಅದು ಬರೀ ಸ್ಟೆಪ್ಸ್ ಹತ್ತೋದು, ಹಾ ಹಂಗೆ ಗುಡ್ಡ ಅದೆಲ್ಲ ಅಷ್ಟೇ ಇತ್ತು. ಅದೇ ಆತ ಬಿಡಿ. 3rd ಫ್ಲೋರ್ 4th ಫ್ಲೋರ್ ಬೆಂಗಳೂರಲ್ಲಿ ಬಾಡಿಗೆ ಇದ್ದವ್ರದ್ದು ಡೈಲಿ ಟ್ರಕ್ ಇರುತ್ತಲ್ಲ, ಹಂಗ ಅವ್ರು ಹೇಳ್ತಾ ಇರೋದು. ಈ ಬೆಂಗಳೂರಲ್ಲಿ ಬಾಡಿಗೆ ಇರ್ತಾರಲ್ಲ 3rd ಫ್ಲೋರ್ ಅಥವಾ 4th ಫ್ಲೋರ್ ಅಲ್ಲಿ, ಸೊ ಅವ್ರಿಗೆ ಡೈಲಿ ಟ್ರಕ್ ಆಗತ್ತೆ ಲಿಫ್ಟ್ ಏನಾದ್ರು ಕೆಟ್ಟೋದ್ರೆ. ಸೊ ಹಾ ನಿಮ್ ಪಿ ಜಿ ಒಳಗ ಬಟ್ ಇದು ಲಿಫ್ಟ್ ಇಲ್ಲ. ಇಲ್ಲ ಬಾಬಿ, ಇಲ್ಲೊಂದ್ ಸ್ವಲ್ಪ ಜಾರತ್ತಿಲ್ಲಿ, ಹುಷಾರಾಗಿ ಬನ್ನಿ. ನೋಡಿ ಇನ್ನೊಂದ್ ಏನಂದ್ರೆ, ಇಲ್ಲಿ ಪ್ರತಿಯೊಬ್ರು ಬಂದವ್ರು ಮೋಸ್ಟ್ ಆಫ್ ದ ಪೀಪಲ್ ಯಾರು ಇದನ್ನ ಯೂಸ್ ಮಾಡ್ತಿಲ್ಲ. ಏನು ಕೋಲಲ್ಲ, ಮಳೆ ಬರ್ಬಾರ್ದಂತ ರೇನ್ಕೋಟ್ ಹಾಕೋತಿಲ್ಲ. ಇಟ್ಸ್ ವೆರಿ ಬೆಸ್ಟ್ ಪ್ಲೇಸ್ ಆಕ್ಚುಲಿ ಅನ್ಸುತ್ತೆ. ಇದ್ ನೋಡಕ್ ಸಖತ್ತಾಗಿರುತ್ತೆ ಆಕ್ಚುಲಿ. ನೀವ್ ಎಷ್ಟು ಬರೀ ಆಫೀಸಲ್ಲಿ ಕುತ್ಕೊಂಡು ಸಿಸ್ಟಮ್ ವಾಲ್ ಪೇಪರ್ ಅಲ್ಲೇ ನೋಡಿರ್ತೀರ ಈ ತರದ ಪ್ಲೇಸ್ ನ. ಬಂದಿವಿ ಈಗ. ಸೊ ವಂಡರ್ಫುಲ್, ಲೈವ್ ಆಗಿ ನೋಡ್ಬೋದು ನೀವು ಇದನ್ನ. ಇವಾಗ 7 ಆಯ್ತು. ಅಭಿ ಎಕ್ಸ್ಪೀರಿಯನ್ಸ್ ಕೇಳ. ಅಭಿ ಎಕ್ಸ್ಪೀರಿಯನ್ಸ್. ಅಭಿ ಕಮ್ ಆನ್, ಏನ್ ಅನಿಸ್ತು ನಿನಗೆ? ಇಲ್ಲಿ ದಾಟ್ರಿ ಫಸ್ಟ್, ದಾಟ್ಕೊಂಡು. ಅಮೆಜಾನ್ ಕಾಡಲ್ಲಿ ಹೋಗ್ತಾ ನೀರ್ ಹಸಿ ಮಾಡ್ಕೋಬೇಡ ಶೂ ಹಸಿ ಮಾಡ್ಕೋಬೇಡ್ರಿ. ಶೂ ಹಸಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಶೂ ಹಸಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ನಿಮ್ಗೆ ಅದು ಹಸಿ ಆಗತ್ತಲ್ಲ, ಹೆವಿ ಅನ್ಸುತ್ತೆ. ಶೂನು ಹೆವಿ ಅನ್ಸಕ್ ಫೀಲ್ ಆಗುತ್ತೆ. ಅದ್ರ ಜೊತೆಗೇನೆ ಏನದ್ ಸುನ, ಈಗ ಹಸಿ ಆದ್ರ ಹಾಕತ್ತಲ್ಲ, ಗಾಯ ಆಗ್ತಾವ್ ನೋಡಿ ಬೆರಳ ಹತ್ರ. ಕೆಲವೊಬ್ರಿಗೆ ಈಗ ಜಾಸ್ತಿ ಶೂ ಯೂಸ್ ಮಾಡೋರ್ದು ಲೆಗ್ಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಶೂ ಯೂಸ್ ಮಾಡೋರ್ದು, ಸೊ ಹಾಗಾಗಿ ಸ್ಕಿನ್ ತುಂಬಾನೇ ಬೇಗ ಹಾಳಾಗುತ್ತೆ. ಸೊ ಹಸಿ ಮಾಡ್ಕೊಳಕ್ ಹೋಗ್ಬೇಡಿ, ಆದಷ್ಟು ಟ್ರೈ ಮಾಡಿ. ಯಾಕಂದ್ರೆ ಇಲ್ಲಿ ಹಸಿ ಆಗೇ ಆಗತ್ತೆ ಇಲ್ಲಿ ಶೂಸು. ಸೊ ಟ್ರೈ ಮಾಡಿ ಹಸಿ ಆಗದೆ ಇರತ್ತ. ನಿಮ್ನ ನೀವು ತುಂಬಾ ಕೆಳಗಡೆ ನೋಡ್ಕೊಳಕ್ ಹೋಗ್ಬೇಡಿ, 100% ಆಗತ್ತೆ. ಇಲ್ಲಿ ನೋಡಿ ಟೀಚರು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ದಾರಿದೀಪ ಇವರು ಹೋದ್ರವ್ರು. ಇಲ್ಲಿ ನೋಡಿ ಇಂಜಿನಿಯರು, ಒನ್ ಅಮಾಂಗ್ ದ ವೇಸ್ಟ್ ಇವರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಂಜ ಫಸ್ಟ್ ಟೈಮ್ ನಿಂದು ಟ್ರಕ್ ಅಲ್ಲ, ನೀನ್ ಕುದುರೆಮುಖ ಹೋಗಿ ಇದನ್ನ ಹೋಗಿ ಕೊಡಚಾದ್ರಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ನಮ್ ಜೊತೆಗಿದ್ದವ್ರು ಫಸ್ಟ್ ಟೈಮ್ ಟ್ರಕ್ಕರ್ಸ್ ಇದಾರೆ. ಬಟ್ ದೀಪ ಹಂಗಲ್ಲ. ದೀಪ ಚೆನ್ನಾಗಿರೋ ರೋಡ್ ಮೇಲೂ ಹೋಗಲ್ಲ ಅವಳು. ಈಗ ನೀವ್ ಎಷ್ಟೋ ಜನ ನೋಡಿರ್ತೀರಾ, ಮನೆ ಪಕ್ಕದಲ್ಲಿ ದಾರಿ ಇರುತ್ತೆ, ಫುಟ್ಪಾತ್ ಮೇಲೆ ಹೋಗ್ತಾರೆ. ಹಂಗಲ್ಲ ಅವಳು, ಮನೆ ಪಕ್ಕ ಕಾಂಪೌಂಡ್ ಇರುತ್ತೆ ಅಂದ್ರೆ ಅದ್ರ ಮೇಲೆ ಬರ್ತಾಳ ಅವಳು. ಸೊ ಹಂಗಾಗಿ ಇದೇನು ಅಡ್ವೆಂಚರ್ ಅವಳಿಗೆ ದೊಡ್ಡದಲ್ಲ. ಏನು ನಾಚಿಕೆ. ಫುಲ್ ಕತ್ಲು, ನಿಮ್ಗೆ ಮೇಲ್ಗಡೆ ಒಂದ್ ಸ್ವಲ್ಪ ಬಿಸಿಲಿದೆ ಮತ್ತೆ, ಬಟ್ ಆದ್ರೂ ಮೋಡದಿಂದಾಗಿ ನೀರ್ ಕೆಳಗಡೆ ಬೀಳ್ತಾ ಇದಾವೆ. ಅಂಡ್ ಎಷ್ಟ್ರ ಮಟ್ಟಿಗೆ ಕತ್ಲಿದೆ ಅಂದ್ರೆ ಒಂಥರ ಯಾವ್ದು ನೈಟ್ ಟೈಮಲ್ಲಿ ಹಾರರ್ ಮೂವಿನಲ್ಲಿ ಕಾಡ್ ತೋರಿಸ್ತಾರಲ್ಲ ಆ ತರ ಎಕ್ಸ್ಪೀರಿಯನ್ಸ್, ಆ ಲೆವೆಲ್ ಕತ್ಲು. ಅಲ್ಲಲ್ಲೇ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಹಾರರ್ ಎಕ್ಸ್ಪೀರಿಯನ್ಸ್, ಟೆರಿಬಲ್ ಎಕ್ಸ್ಪೀರಿಯನ್ಸ್. ಸೊ ಮುಂದೆ ಜಾಸ್ತಿ ಕೂಗಾಡೋ ಹಾಗಿಲ್ಲ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಕ್ಲಿಯರ್ ಆಗಿ ಇವನ್ ಗೈಡ್ಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಕಳ್ಸಿರ್ತಾರೆ. ಯಾರೇ ಕೂಗಾಡಿದ್ರು ಅವ್ರನ್ನ ಸುಮ್ನೆ ಇರಿಸ್ಬೇಕು ಅಂತ ಹೇಳಿ. ಮುಂದೆ ನೋಡ್ಬೇಕು ಅಷ್ಟೇನೆ, ಅಕ್ಕಪಕ್ಕ ನೋಡ್ಬೇಕು, ಹೋಗ್ತಾ ಇರ್ಬೇಕು ಸುಮ್ನೆ. ಮತ್ತೆ ನಮ್ ಗೈಡ್ ಆಗ್ಬೋದು, ಹೋಮ್ ಸ್ಟೇದವ್ರು ಆಗ್ಬೋದು, ಹೇಳ್ತಾ ಇದ್ರು ಅದು ಜಿಗಳಿ ಏನಂತ ಜಿಗಣೆ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಡೆಟಾಲ್ ಎಲ್ಲ ತಗೊಂಡಿದ್ದೆ. ಮೆಡಿಕಲ್ ಶಾಪ್ಗೆ ಹೋಗಿ ಡೆಟಾಲ್ ತಗೊಂಡಿದ್ದೆ. ನಾನ್ ಮತ್ತೆ ಯಾರಿಗಾದ್ರೂ ಕಾಲಿಗೆ ಪೇನ್ ಆದ್ರೆ ಕಷ್ಟ ಅಂತೇಳಿ ಒಂದು ಮೂವ್ ಸ್ಪ್ರೇ ಕೂಡ ತಗೊಂಡಿದ್ದೆ. ಬಟ್ ಸದ್ಯಕ್ಕೆ ಯಾವ್ದು ಯೂಸ್ ಆಗಿಲ್ಲ. ಲಾಸ್ಟ್ ಟೈಮ್ ನಮ್ ಟ್ರೆಕ್ ನಲ್ಲೂ ನಮ್ಗೇನು ಅದೇನು ಯೂಸ್ ಆಗಿರ್ಲಿಲ್ಲ. ಬಟ್ ಸ್ಟಿಲ್ ನಾನು ಕುದುರೆಮುಖದಲ್ಲಿ ಜಾಸ್ತಿ ಅಂತ ಹೇಳಿದಕ್ಕೆ ತಗೊಂಡಿದ್ದೆ. ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್. 1-2-3 ಜಿಲ್ಲೆ ಯಾರಿಗಾದ್ರೂ ಹತ್ತಿ ರಕ್ತ ಕುಡ್ದಿದ್ರೆ ಹಾಗೆ ಇವಳ ಆಸೆ ಏನೇನಿದಾವಲ್ಲ ಜೀವನದಾಗ, ಅದ್ರ ಜೊತೆ ಇದು ಒಂದ್ ಸೇರ್ಸ್ಕೇರಿ.
ಬೇಗ ಬೇಗ ಬೇಗ. ನಮ್ಮ ಬ್ಯಾಚ್ ಅಲ್ಲಿ ಫಸ್ಟ್ ಅಲ್ಲಿ ಇರೋರು 2 ಜನ ಡಾಕ್ಟರ್ಸ್, ಅವ್ರನ್ನೂ ಕರ್ಕೊಂಡ್ ಬಂದಿದೀವಿ ನಾವು. ಏನಾದ್ರು ಆಯ್ತು ನಮ್ಗೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಲ್ಲೇ ಟ್ರೀಟ್ಮೆಂಟ್ ಆಗ್ಬೇಕು ಅಂತೇಳಿ. ಅಂಕಿತಾ ಅದಕ್ಕೇನೆ. ಮತ್ತೆ ಮುರಳಿ ರೈಟ್. ಅನಿತಾ ಮತ್ತೆ ಮುರಳಿ ಅಂತೇಳಿ, ದೇ ಆರ್ ಬೇಸಿಕಲಿ ಫ್ರಮ್ ಬೆಳಗಾವ್. ದೇ ಆರ್ ವೆರಿ ಸ್ಟ್ರಾಂಗ್, ದಟ್ಸ್ ವೈ ವಿ ಕೆಪ್ಟ್ ದೆಮ್ ಇನ್ ದ ಫ್ರಂಟ್. ಫ್ರಂಟ್ ಇಂದ ಅವರೇ ನಮ್ಮನ್ನ ಲೀಡ್ ಮಾಡೋದು ಆಕ್ಚುಲಿ. ತೋರ್ಸಿ ಅವ್ರನ್ನ ತೋರಿಸ್ತಾ ಇದಾರೆ. ನೀವಿಬ್ರು ಹುಷಾರಾಗಿ ಹೋಗಿ. ನಮ್ಮಲ್ಲಿ ಇವ್ರು ಇದಾರಲ್ರಿ ಹಾ, ನಮ್ಮಲ್ಲಿ ಬೇಕಾದ್ರೆ ಅವ್ರಿಗೆ ನರ್ಸ್ ಕೂಡ ಇದಾರೆ ಹೆಲ್ಪ್ ಮಾಡಕ್ಕೆ. ಅವ್ರು ಸಜೆಸ್ಟ್ ಮಾಡಿದ್ರು ನೋಡಿ. ಅವ್ರು 3 ಜನ ಒಟ್ಟಿಗೆ ಹೋಗ್ತಿದಾರೆ. ಅವರು ಮಾತಾಡ್ಕೊಂಡು ಮೆಡಿಕಲ್ ಮಾಫಿಯಾ ನಡೆಸ್ತಿದ್ದಾರೆ. ಎಲ್ರು ಏನೇನ್ ಮಾತಾಡ್ಕೊಂತಾರೋ ಗೊತ್ತಿಲ್ಲ, ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೋ. ಸೊ ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ ನಾವು ಹೋಗ್ತಿದೀವಿ. ಸೊ ಅವ್ರಿಬ್ರು ಲಾಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸ್ ಆಕ್ಚುಲಿ. ಸೊ ಎಲ್ಲ ಒಟ್ಟಿಗೆ ಬಂದಿದ್ವಿ. ಮುರಳಿ ಅವ್ರ ಈ ಕಡೆ ತಿರ್ಗಿ, ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದೀವಿ ನಾವು. ಅಂಕಿತಾ. ಇವರು ಬೆಳಗಾವ್ನವ್ರು, ಮುಂದೆ ಇರೋರು ಸ್ಪೆಕ್ಟ್ ಹಾಕೊಂಡಿದಾರೆ ನೋಡಿ. ಅದ್ ಹಾಕೊಂಡ್ರೆ ಅವ್ರು ಹಾಕೊಂಡಿಲ್ಲ ಅಂದ್ರೆ ಅವ್ರಿಗೆ ಕಾಣಿಸಲ್ಲ. ಮಳೆ ಬರ್ತಾ ಇದೆ, ನಿಮ್ಮ ಸೋಡಾ ಗ್ಲಾಸ್ ವೈಪರ್ ಹಾಕೊಳ್ಳಿ. ಹಂಗಾಗಿ ಅವ್ರು ಅಂಡ್ ಇನ್ನೊಂದ್ ಏನಂದ್ರೆ, ಅವ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಳದೆ ಇರೋದು ಒಳ್ಳೇದು. ಬೆಳಗಾವ್ ಸೈಡ್ ಅವ್ರು ಅದಕ್ಕೆ. ಓಕೆ, ವೇಟ್ ನಡಿ, ನಿತ್ಕೊಳ್ಳಾಗಿಲ್ಲ. ಸೊ ಫೈನಲಿ ಒಂಟಿ ಮರ ರೀಚ್ ಆಗಿದೀವಿ. ನೋಡ್ಬೋದು, ಸ್ಟಿಲ್ ಸೇಮ್ ಎನರ್ಜಿ. 2 ಬ್ಯಾಗ್ ನನ್ನ ಹತ್ರ ಕೊಟ್ಟಿದ್ದಾರೆ. ಬಟ್ ನೋಡ್ಬೋದು, ಒಂಟಿ ಮರ ಏನು ಕಾಣಿಸ್ತಿಲ್ಲ. ವಿಸಿಬಿಲಿಟಿ ತುಂಬಾ ಮಳೆ ಕೆಟ್ಟದಾಗಿದೆ. ಯಾರು ನಾವು ಮತ್ತೆ ಇದನ್ನ ತೆಗ್ದಿದ್ವಿ. ಬಟ್ ನಾವು ಇಟ್ಸ್ ಬೆಟರ್ ಟೈಮ್ ಟು ಗೋ. ಒಂಟಿ ಮರ ಈ ತರ ತುಂಬಾ ಜನ ಇಲ್ಲಿ ಬಂದು ನಿಂತ್ಕೋತಾರೆ, ನಿಂತ್ಕೊಂಡು ರೆಸ್ಟ್ ಮಾಡ್ತಾರೆ. ಸೊ ಕುಡಿಯಕ್ಕೆ ನೀರಿದೆ, ಮುಖ ತೊಳ್ಕೊಬೋದು. ಆ್ಯಕ್ಚುಲಿ ಸ್ವಲ್ಪ ಮಳೆ ಕಮ್ಮಿ ಇದ್ದಾಗ ಬರೋದು ಒಳ್ಳೇದೇನೆ. ಈ ಕೆಳಗಡೆ ಅಂದರೆ ತುಂಬ ಬಿಸಿಲಿತ್ತು ನಿನ್ನೆ ಎಲ್ಲ. ಇವತ್ತು ನೋಡಿ ಇಲ್ಲಿ ಫುಲ್ ಮಳೆ ಇದೆ. ವಿ ಕ್ಯಾಂಟ್ ಪ್ರೆಡಿಕ್ಟ್ ವಾಟ್ ವಿಟ್ ವಿಲ್ ಹ್ಯಾಪನ್. ಓಕೆ ಸುನಾ, ಹೌ ಇಸ್ ಇಟ್? ಹೆಂಗೆ ಅನ್ನಿಸ್ತು ಇಷ್ಟೊತ್ತರೆಗೂ ಬಂದಿರೋದು? ಚೆನ್ನಾಗಿತ್ತು. ಯಾಕೆ ಕೂತ್ಕೊಳ್ಳೋಕ್ಕಿಂತ ಇಲ್ಲ ಅಲ್ರಿ. ನೋಡಿ, ಇದು ವಿಡಿಯೋ ಮಾಡೋದಷ್ಟು ಈಸಿ ಇಲ್ಲ, ಯಾಕಂದರೆ ಹೆವಿ ಮಳೆ ಇದೆ. ಮಳೆ ಜೊತೆಗೇ ನೀವು ನೋಡ್ಬೋದು, ನಾವು ಇದೊಂದು ಸಣ್ಣ ಜರಿ ಥರ ಇದೆ. ಇಲ್ಲಿ 4 ಈ ಥರ ಬರ್ತಾವಂತೆ ಜರಿಗಳು. ಇದು ಮೇ ಬಿ 3ನೇದೋ 4ನೇದೋ ಇರ್ಬೋದು. ಸೊ ಇಟ್ಸ್ ಬೆಸ್ಟ್. ಸ್ಟಿಲ್ ನಾವು ತುಂಬಾ ಚೆನ್ನಾಗಿದೆ. ನೋಡಿ, ಇದು ಹಗ್ಗ ಹಿಡ್ಕೊಂಡು ಹೋಗೋ ಪ್ಲೇಸ್. ಆಕ್ಚುಲಿ ಇದು ತುಂಬಾನೇ ಇರುತ್ತಂತೆ ಪ್ರತಿ ಸರಿ. ಸುಮ್ಮನೆ ಮೇಲೆ ಬಂದ್ಬಿಡಕ್ಕೆಲ್ಲ ಹಸಿ ಹಾಕಿದ್ದು ಶೂ, ಹಸಿ ಹಾಕವ್ ಶೂ. ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಿರಲ್ರಿ. ಹಾ, ಬಾ ಈ ಕಡೆ ಬಾ, ವಾಪಸ್ ಬಾರ. ನೀರೊಳಗೆ ಎದಕ್ಕೆ ಹೋಗ್ತಿದಿ? ಬರ್ರಿ ಈ ಕಡೆ ಬಾರ, ಮ್ಯಾಲ್ ಬಾರ. ನಿಂತ್ಕೊಂತಿರಲ್ಲ, ನಾನು ಇಲ್ಲಿ ಮ್ಯಾಲ್ ಹೊಂಟೇನ, ನೀನ್ ಬರ್ಬೇಕಾ ನೀವು? ನಡಿ, ಹುಷಾರ್. ಅಲ್ಲಿ ಹೋದ್ರೆ ನಿಂತ್ಕೊಳಕ್ ಟೈಮ್ ಸಿಗ್ತೈತಿ. ಇದು ಬಾರಿ ಸ್ವಲ್ಪ ತುಂಬಾನೇ ಡೇಂಜರಸ್ ಆಗಿದೆ. ಇಲ್ಲೊಂದ್ ಸ್ವಲ್ಪ ಕೆಳಗಡೆ ಹೋಗೋರು ಹೋಗ್ಬೋದು. ಅದಕ್ಕೆ ಹೇಳಿದ್ರು ಅವ್ರು. ನೋಡಿ, ಅಲ್ಲಿ ಬರ್ತಿದ್ದಾರೆ ಅವ್ರು, ಕಾಣಿಸ್ಬೋದು ನಿಮ್ಗೆ. ನಾನು ತೋರಿಸ್ತೀನಿ, ನಿಮ್ಗಲ್ಲ, ನಮ್ಮ ವ್ಯೂವರ್ಸ್ಗೆ. ಅಲ್ಲಿಂದ ಆ ಕಾಡು ಒಳಗಡೆ ಅದನ್ನ ಹತ್ಕೋಬೇಕು. ಹತ್ಕೊಂಡು ಬಂದು ಇಲ್ಲಿ ಸೈಡಲ್ಲಿ ಜಾಗ ಇದೆ ಕೆಳಗಡೆ. ಒಂದು ನಿಮಿಷ ಝೂಮ್ ಔಟ್ ಮಾಡ್ತೀನಿ, ತೋರಿಸ್ತೀನಿ. ಹಾಂ, ಇಲ್ಲಿ ಕೆಳಗಡೆ, ಇಲ್ಲಿ ಈ ಫಾರೆಸ್ಟ್ ಒಳಗಡೆ ಬಂದು ಮತ್ತೆ ಈ ಕಡೆ ಹತ್ಕೋಬೇಕು. ಅಲ್ಲಿ ನೋಡಿ, ಜನ ಇನ್ನೂ ಬರ್ತಿದ್ದಾರೆ, ತುಂಬ ಜನ ಬರ್ತಿದ್ದಾರೆ. ಇನ್ನು ಜಗ್ಗಿ ಜನ ಅಲ್ಲ, 300 ಜನ ಅಷ್ಟೇ. ಪ್ರತಿದಿನ ಅಲ್ಲ, 10 ದಿನ ಬಿಟ್ಟರು ಬುಕ್ಕಿಂಗ್ನ. 10 ಅಥವಾ 7 ದಿನ ಬಿಟ್ಟಿದ್ರು. ಸಿ ದಿಸ್ ಇಸ್ ಹೌ ಗಾಯ್ಸ್, ಇಟ್ಸ್ ವಂಡರ್ಫುಲ್ ಪ್ಲೇಸ್. ಇದನ್ನ ಮಾಡೋಣ ನಾವೀಗ, ಯಾವುದಾದ್ರು ನ್ಯಾಷನಲ್ ಜಿಯೋಗ್ರಫಿ.
this is the place which we have to go today, and you can see the mountains around here. So the peoples are very tired, but these peoples are very crazy. Okay, and this girl is and these peoples are very crazy, and this is very lazy, and this girl is very lazy. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. Come on, see there we have to go, guys. I think ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ, ಹೋಗ್ಬಾ. ಓಕೆ, ನೋಡಿ ನಾವು ಇಲ್ಲಿಂದ ಈಗೇನು ತೋರಿಸ್ದೆ, ಇಲ್ಲಿಂದ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಅಲ್ಲಿ ಹೋಗಿ ಮತ್ತೆ ನಾನು ನಿಮ್ಗೆ ಆ ಪ್ಲೇಸಲ್ಲಿ ತೋರಿಸ್ತೀನಿ. Come on, you can see them. ಓಕೆ, ನೋಡಿ ಕೂಗಿ ಹೇಳಿ, ಕೂಗಬೇಡಿ ಪರ್ कैसे लोग रहते हैं यार यहाँ पर. ಅಲ್ಲಿ ಹೋಗಿ ಆಮೇಲೆ ಆ ಕಡೆ ಹೋಗ್ಬೇಕು. ಓಕೆ, ಹಾಂ, ಮತ್ತೆ ಜಂಗಲ್ ಒಳಗಡೆ ಹೋಗಬೇಕು. ಎಲ್ಲ ತುಂಬ ಅಡ್ವೆಂಚರಿಸ್ಟಿಕ್ ಆಗಿರುತ್ತೆ. ಇನ್ನೂ 2900 ಮೀಟರ್ಸ್ ಪೀಕಿಗೆ ನಾವು ಕೆಳಗಡೆ ಇದ್ದೀವಿ. ನೋಡ್ಬೋದು ಮೇಲ್ಗಡೆ ಎಷ್ಟೋ ಜನ ರೆಸ್ಟ್ ಮಾಡ್ತಿದ್ದಾರೆ. ದಿಸ್ ಇಸ್ ವಂಡರ್ಫುಲ್ ಪ್ಲೇಸ್. ನಿಮ್ಗೆ ಅನ್ಸ್ಬೋದು ಯಾಕೆ ಇದನ್ನ ಕರ್ನಾಟಕದ ಸೆಕೆಂಡ್ ಟಫೆಸ್ಟ್ ಟ್ರಕ್ ಅಂತಾರೆ ಅಂತೇಳಿ. ಒಂದ್ಸರಿ ನೋಡಿ. ಸೊ ಅಲ್ಲಿ ನಿಮ್ಗೆ ಜನ ಕಾಣಿಸ್ತಿರ್ಬೋದು. ಸೊ ಹಾಗೇ ಹೋಗ್ತಿದ್ದಾರೆ. ಸೊ ದಿಸ್ ಇಸ್ ದ ವೇ. ಹೀಗೆ ಹೋಗ್ಬೇಕು ಈಗ ನಾವು ಮೇಲ್ಗಡೆ. ಸೊ ಇಷ್ಟೊತ್ತಿಗೂ ಬಂದಿರೋದ್ರಲ್ಲಿ ಇದೊಂದು ಸ್ವಲ್ಪ ಇದನ್ನೆಲ್ಲ ನೋಡಿದಾಗ ಭಯ ಅನಿಸುತ್ತೆ ಫಸ್ಟ್ ಟೈಮ್ ಬರೋರಿಗೆ. ಬಟ್ ಒನ್ಸ್ ನೀವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಅಭ್ಯಾಸ ಆಗುತ್ತೆ, ಅಷ್ಟೇನು ಕಷ್ಟ ಆಗಲ್ಲ. ಸೊ ಈಸಿಲಿ ಮೇಲೆ ಹೋಗ್ಬೋದು. ಮೇಲೆ ಹೋಗ್ಬೋದು ಮೀನ್ಸ್ ಪೀಕಿಗೆ ಹೋಗ್ಬೋದು. ಸಿ ಆ್ಯಕ್ಚುಲಿ ಇನ್ನೂ ನಾವು ಒಂದು ಅರ್ಧದ ಮೇಲೆ ಬಂದಿದ್ದೀವಿ ಆಲ್ರೆಡಿ. 50% ಕ್ರಾಸ್ ಮಾಡಿದ್ದೀವಿ. ಸೊ ನಮ್ಮ ಬ್ಯಾಚ್ ತುಂಬ ಆ್ಯಕ್ಟಿವ್ ಆಗಿದೆ ಇನ್ನು. ಸೊ ಇನ್ನು ಮೇಲ್ಗಡೆ ತುಂಬ ಹೋಗೋದಿದೆ. ಸುಸ್ತಾಗಿದ್ದಾರೆ ತುಂಬ ಜನ. ಬಟ್ ಆದರೆ ನಿಲ್ತಾ ಇಲ್ಲ, ನಾವೆಲ್ಲೂ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ. ಅಲ್ಲಲ್ಲೇ ನಮ್ಗೆ ಅಷ್ಟೇ ನೀರು ಸಿಗುತ್ತೆ. ನೀರ್ದೇನು ಪ್ರಾಬ್ಲಮ್ ಇರಲ್ಲ. ಬಟ್ ಏನಂದರೆ ನಿಮ್ಮ ಕಾಲಲ್ಲಿರೋ ಶೂಸು ಮತ್ತು ನಿಮ್ಮ ಎನರ್ಜಿ ತುಂಬಾ ಮ್ಯಾಟ್ರ್ ಮಾಡತ್ತಿಲ್ಲಿ. ತುಂಬಾ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಸ್ಲಿಪ್ಪರ್ ಹಾಕ್ಕೊಂಡಂತ್ರೂ ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸ್ಲಿಪ್ಪರ್ ಹಾಕೊಂಡು ಬರಲೇಬೇಡಿ. ಶೂನಲ್ಲೂ ಒಳ್ಳೆ ಶೂ. ಆ್ಯಂಡ್ ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು. ನೀವು ಬರೋಕ್ಕಿಂತ ಮುಂಚೆ ಒಂದು 10 days ಎಕ್ಸಸೈಸ್ ಮಾಡಲೇಬೇಕು ನೀವು. ಎಕ್ಸ್ಟ್ರೀಮ್ಲಿ ಅಪ್ ಇದೆ ಇದು. ಆ್ಯಂಡ್ ನೋಡೋ ಸುಮಾರು ಅಲ್ಲಿ ಕೆಳಗಡೆ ಎಲ್ಲ ಬರ್ತಿದ್ದಾರೆ. ನಿಮಗೆ ಕಾಣಿಸಲ್ಲ ಕ್ಯಾಮ್ರಾನಲ್ಲಿ. ಸೊ ಹಾಗಾಗಿ ನಾನು ಈ ಥರ ಇಟ್ಕೊತಿದ್ದೀನಿ. ಸೊ ತುಂಬಾ ಅಪ್ ಇದೆ. ಆ್ಯಂಡ್ ನಿಮ್ಗೇನಾದರೂ ಎಕ್ಸಸೈಸ್ ಮಾಡೋ ಅಭ್ಯಾಸ ಇತ್ತು ಅಂದರೆ ಈಸಿಲಿ ಬರ್ಬೋದು. ಅಷ್ಟೇನು ಟಫ್ ಅಂತ ಅನ್ಸಲ್ಲ. ವರ್ಷದಲ್ಲಿ 1 ಟೈಮ್ ಆದರೂ ಈ ಥರದ್ದು ಟ್ರಕ್ನ ನೀವು ಮಾಡಬೇಕು. ಸೊ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಕರ್ನಾಟಕದಲ್ಲಿ ಎಷ್ಟು ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ ಅಂಥೇಳಿ. ಓಕೆ, ಸಿ ಕಮಾನ್. ಎಲ್ಲಿ ಬಿಸ್ಕೆಟ್ ತಿನ್ನೋದು ಹೇಳಿದ್ದು ನೀವು? ಇಲ್ಲೇ ಹೊರಟ್ರಲ್ಲ, ಬನ್ನಿ ಇಲ್ಲಿ ಏನಾದರೂ ತಿಂದು ಹೋಗೋಣ. ಅಲ್ಲೇ ಮೇಲೆ ಹೋಗೋಣ. ಹಾಂ ನಡೀರಿ, ಇನ್ನೊಂದು ಸ್ವಲ್ಪ ಬರ್ತೀವಿ ನಡಿ. ಸೊ ಇಷ್ಟೊತ್ತೊಳಗೂ ಬಂದಿದ್ರೊಳಗೆ ಇದೆ ಒಂದು ಸ್ವಲ್ಪ ಹಾರ್ಡ್ ಟ್ರಕ್ ಇದು. ಇಲ್ಲಿ ಇಷ್ಟು ಅಷ್ಟೇ. ಎತ್ತಿನ ಭುಜ ಯಾವ ಟ್ರಕ್? ಅದು ಟ್ರಕ್ಕೇ ಅಲ್ಲ, ಅದು ಹಂಗೆ ಒಂದು ಬೆಟ್ಟ ಅದಷ್ಟೇ. ಅದು ಇಲ್ಲ ಇದು ನೋಡಿ ಆಗ್ತದೆ. ಓಕೆ, ನೋಡಿ ಹೆಂಗೆ ಹತ್ಬೋದು ಅಂತೇಳಿ. ಟಫ್ ಏನಲ್ಲ, ಬಟ್ ಬರ್ರಿ ಬೇಗ ಬನ್ನಿ. ನಡಿ ನೋಡ ತಗೊಂಡೆ. ಓಕೆ, ಇದೆ ಸ್ವಲ್ಪ ಟಫೆಸ್ಟ್ ಅಷ್ಟೇ, ಬಿಟ್ಟರೆ ಬೇರೆ ಇಲ್ಲ. ಇಳಿಯೋವಾಗ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರು.
ಹಿಂಗ್ ಹೋಗ್ಬೇಕಾ? ಹಿಂಗ್ ಮೇಲೆ ಹೋಗಕ್ಕೆ ಅಲ್ಲೋ ಹಿಂಗ್ ಬರ್ಬೇಕಾ? ಇದೊಂದು ಸ್ವಲ್ಪ ನಾವೇನ್ ಮೇಲೆ ಹೋಗ್ತಿದ್ವಿ, ಇದೊಂದು ಸ್ವಲ್ಪ ಟಫು. ಈ ಕಡೆ ನೀವು ನೋಡ್ಬೋದು, ಈ ಕಡೆ ಬರ್ತಿದಾರಲ್ಲ ಅದೊಂದು ಸ್ವಲ್ಪ ಈಸಿ ಆಗಿದೆ. ಅಲ್ಲಿಂದ ಬರ್ತಿದ್ದಾರೆ, ಬಟ್ ನಾವು ನಡೆಯುತ್ತಾಗುತ್ತೆ ಅಂತೇಳಿ ಇದರಲ್ಲಿ ಹೋಗ್ತಿದ್ವಿ. ನಾವು ವಿ ಆರ್ ಅಟ್ ದ ಬೆಸ್ಟ್ ಪೀಕ್. ಏನು ಕಾಣಿಸಲ್ಲ, ತುಂಬ ಗಾಳಿ ಇದೆ. ಸ್ವಲ್ಪ ಗಾಳಿ ನೋಡಿದ್ರೆ ಒಂದು ಸ್ವಲ್ಪ ಅನ್ಸೇಫ್. ಗಾಳಿ ನೋಡಿದ್ರೆ ಒಂದು ಸ್ವಲ್ಪ ಅನ್ಸೇಫ್ ಅನ್ನೋ ಫೀಲ್ ಬರುತ್ತದು. ಒಂದೊಂದು ಮುತ್ತು ಹೊತ್ತಕೊಂಬರ್ಬೇಕು. ಇಟ್ಸ್ ಗುಡ್ ಆಕ್ಚುಲಿ. ಎಲ್ಲ ಸುತ್ತ ಜನ ಇರೋದು. ಒಂಥರ ಇದು ಎಕ್ಸೈಟ್ಮೆಂಟ್ ಜೊತೆಗೆ ಹತ್ತಿದ್ವಿ, ಬಟ್ ಇವಾಗ ಇಳಿಯೋದು ತುಂಬ ಏನಂದ್ರೆ ಜಾಸ್ತಿ ಐತೆ ಕಾಲು. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಕಾಲು ಜಾಸ್ತಿ ಐತೆ, ಕಾಲು ತುಂಬಾನೇ ಜಾರುತ್ತೆ. ಇದೆಲ್ಲ ನಾವು ಹೋಗೋವಾಗ ಇರಲಿಲ್ಲ, ಇದೆಲ್ಲ ಕಾಣಿಸ್ತಿರ್ಲಿಲ್ಲ, ವ್ಯೂ ಹೋಗೋವಾಗ ಕಾಣಿಸ್ತಿರ್ಲಿಲ್ಲ, ಬಟ್ ಬರೋವಾಗ ಮಾತ್ರ ಎಕ್ಸ್ಟ್ರೀಮ್ಲಿ ಚೆನ್ನಾಗಿ ಕಾಣಿಸ್ತಿದ್ವಿ. ಒಂದು ನೇತ್ರಾವತಿನಲ್ಲಿ ನಾನು ಹೋದಾಗ ಅಲ್ಲೂ ಈ ಥರ ಏನು ಕಾಣಿಸ್ತಿರ್ಲಿಲ್ಲ. ಎಕ್ಸ್ಟ್ರೀಮ್ಲಿ ಚೆನ್ನಾಗಿದೆ. ಇಲ್ಲಿ ನೋಡಲಿ, ಬಲಕ್ಕೆ ನೋಡಲಿ ಎಲ್ಲ. ಓ ಮೈ ಗಾಡ್. ಓಕೆ, ನಾವೀಗ ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ನಿಮ್ಗೆ ಇದರಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತೇಳಿ ಹೇಳ್ತೀನಿ. ಎಕ್ಸ್ಪೆನ್ಸಸ್ ಏನಾಯಿತು ಏನು ಅಂಥೇಳಿ. ಸೊ ಈಗ ನೀವು ಬೆಂಗಳೂರಿಂದ ಬರ್ತೀರಾ ಅಂದರೆ ನೀವು ಆಬ್ವಿಯಸ್ಲಿ ಬಸ್ ಇದಾವೆ ಇಲ್ಲಿಗೆ, ಮತ್ತು ನೀವೇ ಓನ್ ವೆಹಿಕಲ್ ಮಾಡ್ಕೊಂಬರೋದು ಬೆಸ್ಟ್ ಥಿಂಗ್. ಆ್ಯಂಡ್ ರೆಸಾರ್ಟ್, ಹೋಮ್ ಸ್ಟೇ ಚೂಸ್ ಮಾಡ್ಕೊಳ್ಳುವಾಗ ನಾನು ತುಂಬ ಬಜೆಟ್ ಫ್ರೆಂಡ್ಲಿ ಒಂದು 2-3 ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅದರಲ್ಲಿ ನನಗೆ ಇದು ತುಂಬ ಬೆಸ್ಟ್ ಅಂತ ಅನಿಸ್ತು. ಆ್ಯಂಡ್ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೆಂಗೆ ಅಂದರೆ, ಹಿಂದೆ ಒಂದು ಸರಿ ಹೋದಾಗ ನಾವು ಒಂದು ಹತ್ರ ಹೋಗಿದ್ವಿ, ಅವ್ರು ನಮ್ಗೆ ರೆಫರೆನ್ಸ್ ಕೊಟ್ಟಿದ್ರು, ಹಾಗಾಗಿ ಇದು ಸರಿ ಅನ್ನಿಸ್ತು ನನಗೆ. ಇದರಲ್ಲಿ ನನಗೆ ಅವ್ರು ಚಾರ್ಜ್ ಮಾಡಿದ್ದು 1000 ರೂಪಿ ಪರ್ ಪರ್ಸನ್. ಇಲ್ಲಿ ಎಲ್ಲೂ ಕೂಡ ನಿಮ್ಗೆ ಈಗ 1000 ರೂಪಿಗೆಲ್ಲ 1 ವರ್ಷ 2 ವರ್ಷದ ಹಿಂದ್ಗಡೆಗೆ ಪ್ರೈಸಿಗೆ ಸಿಗ್ತಾ ಇತ್ತು ಹೋಮ್ ಸ್ಟೇ. ಬಟ್ ಈಗ ಭಾಳ ಕಷ್ಟ. 1200 1300 ಎಲ್ಲ ಕೊಡಲ್ಲ, ಬಟ್ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನಿನ್ನೆ ಬಂದಾಗಲೂ ನಾವು ಮಧ್ಯಾಹ್ನ ಬೇಗ ಬಂದಿದ್ವಿ, ಅವಾಗಲೂ ನಾವು ಊಟ ಮಾಡಿದ್ವಿ. ನೈಟ್ ಸ್ನ್ಯಾಕ್ಸ್ ಕೊಟ್ಟಿದ್ರು ನಿನ್ನೆ. ಇವತ್ತು ನಮ್ಗೆ ಮಧ್ಯಾಹ್ನ, ಬೆಳಗ್ಗೆ ಮತ್ತು ಈಗಲೂ ಕೂಡ ನಾವು ಟೀ ಸ್ನ್ಯಾಕ್ಸ್ ತಿಂದಿದ್ದೀವಿ ಹೊಡೋಕ್ಕಿಂತ ಮುಂಚೆ. ಸೊ ಇಟ್ಸ್ ಬೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ಉಳ್ಕೊಳ್ಳೋಕ್ಕೂ ಒಳಗಡೆ ನೀರಿನ ವ್ಯವಸ್ಥೆ ಆಗ್ಬೋದು, ಎಲ್ಲದು ನಮ್ಗೆ ರೂಮ್ಸ್ ಆಗ್ಬೋದು, ಎಲ್ಲದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೇನ್ ಆಗಿ 575 ರೂಪೀಸ್ ಬಂದು ಕುದುರೆಮುಖ ಟ್ರೆಕ್ಕಿಂಗ್ ಚಾರ್ಜಸ್. ಆ್ಯಂಡ್ ಈ ಮನೆಯಿಂದ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್, ಬೇಸಿಕ್ ಅವ್ರದ್ದು ಬೇಸ್ ಪಾಯಿಂಟ್ ಏನಿದೆ ಅದು ನಮ್ಗೆ 11 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟ್ರಲ್ಲಿ ನೀವು ಎಲ್ಲೇ ಹೋಮ್ ಸ್ಟೇ ಮಾಡಿದ್ರು 6-7 ಕಿಲೋಮೀಟರ್ ಆಗೇ ಆಗುತ್ತೆ. ಇದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಯ್ತು 11 ಕಿಲೋಮೀಟರ್, ಬಟ್ ನಿಮಗೆ ಬೇಜಾರೇ ಆಗಲ್ಲ. ಎಲ್ಲಿಂದ ಹೋದ್ರೂ ಟ್ರಾನ್ಸ್ಪೋರ್ಟೇಷನ್, ಇಲ್ಲಿಂದ ಏನು ವೆಹಿಕಲ್ ಬರ್ತವೆ, ಜೀಪ್ಗಳು ಅಥವಾ ಬೊಲೆರೋ ಪಿಕಪ್ಗಳು, ಅವ್ರದ್ದು ಎಲ್ರದ್ದು ಸೇಮ್ ಪ್ರೈಸ್. 2500 to 3000 ಚಾರ್ಜ್ ಮಾಡ್ತಾರೆ. ಬಟ್ ನಾವು ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಫೈನಲ್ ಆಗಿ 2500 ಮಾಡಿದ್ವಿ. ಮೇ ಬಿ ಇದಕ್ಕಿಂತನೂ ಕಮ್ಮಿಗೂ ಬರ್ಬೋದು ಇಫ್ ನಿಮ್ಮ ನೆಗೋಷಿಯೇಷನ್ ಸ್ಕಿಲ್ ಚೆನ್ನಾಗಿದ್ರೆ. ನಾನು ಈ ವಿಡಿಯೋ ಹೇಳೋಕ್ಕಿಂತ ಮುಂಚೆ, ಎಂಡ್ ಮಾಡೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಒಂದು ವಿಷಯ ಹೇಳ್ತೀನಿ ನಿಮಗೆ. ಕುದುರೆಮುಖ ಟ್ರೆಕ್ಕಿಂಗ್ನ ನೀವು ಇದನ್ನ ನಾನು ಬಾಯಲ್ಲಿ ಜಸ್ಟ್ ಹೆಂಗಿತ್ತು ಅಂತ ಹೇಳಿ ಮುಗ್ಸೋಕ್ಕಾಗಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 or 2 ಕಿಲೋಮೀಟರ್ಸಲ್ಲಿ ಸುಮಾರು ವಿಡಿಯೋಗಳು ನಾನು ಮಾಡಿಬಿಟ್ಟೆ. ಯಾಕಂದರೆ ಪ್ರತಿಯೊಂದು ಪ್ಲೇಸು ನಿಮ್ಗೆ ಸ್ಪೆಷಲ್ ಅಂತ ಪ್ರತಿಯೊಂದು ಪ್ಲೇಸ್ನು ನಿಮಗೆ ಇದನ್ನ ನಾನು ಮಿಸ್ ಮಾಡ್ಕೋಬಾರ್ದು, ಇದು ನಾನು ನಿಂತ್ಕೊಂಡು ನೋಡಬೇಕು ಅನ್ನೋ ಥರನೇ ಅನಿಸುತ್ತೆ. ಪ್ರತಿಯೊಂದು ಮರ, ಗಿಡ, ಬಳ್ಳಿ, ಪಕ್ಷಿ, ಪ್ರಾಣಿ ಏನೇ ನೋಡ್ಬೋದು ನೀವು, ಅದು ನಿಮಗೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ, ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಲೈಫಲ್ಲಿ 1 ಟೈಮ್ ಆದ್ರೂ ನೀವು ಕುದುರೆಮುಖ ಟ್ರಕ್ನ ನೋಡಲೇಬೇಕು. ಕುದುರೆಮುಖ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಷಕ್ಕೆ ಒಂದಾದರೂ ನೀವು ಟ್ರಕ್ ಮಾಡ್ತಾ ಇರಬೇಕು. ಅದರಲ್ಲಿ ಮೇನ್ ಆಗಿ ನೀವು ಫಸ್ಟ್ ಮಾಡ್ತಾ ಇದ್ರೆ ಸಣ್ಣ ಪುಟ್ಟ ಟ್ರಕ್ಗಳಿದಾವೆ ಇಲ್ಲೇ ಕಳಸ ಸುತ್ತಮುತ್ತ, ಅವನ್ನ ಮಾಡಿ. ಸೆಕೆಂಡ್ ಮಿಸ್ಸೇ ಮಾಡದೆ ಇವೆರಡನ್ನು ನೋಡಲೇಬೇಕು, ನೇತ್ರಾವತಿ ಆ್ಯಂಡ್ ಕುದುರೆಮುಖ ಸ್ವಲ್ಪ ಟಫ್ ಆಗುತ್ತೆ, ನೇತ್ರಾವತಿ ಸ್ವಲ್ಪ ಈಸಿ ಇದೆ ಕಂಪೇರ್ ಟು ವ್ಯೂ ಅಂತ ಬಂದಾಗ. ಟಿಲ್ ನಾನು ನೋಡಿದ್ದೀನಿ ತುಂಬ ಟ್ರಕ್ನ, ಬಟ್
ಕುದುರೆಮುಖ ಇಸ್ ಬೆಸ್ಟ್. ಸೊ ಕುದುರೆಮುಖ ನಾನು ಫಸ್ಟ್ ಪ್ಲೇಸ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ನೆಕ್ಸ್ಟ್ ಯಾವುದಾದ್ರೂ ಹೋದರೆ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.